ಸಾಂಸ್ಕೃತಿಕ ಚಟುವಟಿಕೆಗಳು ಜೊತೆಗೆ ವಿವಿಧ ಕಾರ್ಯಕ್ರಮಗಳಿಗೆ ಸೂಕ್ತವಾದಂತಹ ಜಾಗ ಅಂದ್ರೆ ತುಮಕೂರು ನಗರದ ಗುಬ್ಬಿ ವೀರಣ್ಣ ರಂಗಮಂದಿರ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದಕ್ಕೆ ಒಂದು ಕಡೆಯಿಂದ ಬೇಸರವನ್ನ ಉಂಟು ಮಾಡಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ರಂಗಮಂದಿರ ಸುತ್ತಮುತ್ತ ಎಲ್ಲ ಕಸದ ರಾಶಿ ಎದ್ದು ಕಾಣ್ತಾ ಇದೆ, ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ತುಮಕೂರು ನಗರದ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಕಸದ ರಾಶಿ ಎದ್ದು ಕಾಣ್ತಾ ಇದೆ. ರಂಗಮಂದಿರದ ಸುತ್ತೆಲ್ಲ ಕಸ ಕಂಡು ಕಾಣದಂತೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಡಾಕ್ಟರ್ ಗುಬ್ಬಿ ವೀರಣ್ಣ ಅವರ ಹೆಸರಿಗೆ ಚ್ಯುತಿ ತರುವಂತೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಅವರ ವರ್ತನೆ ಹೇಳ್ತಾ ಇದೆ. ರಂಗಮಂದಿರದ ಸುತ್ತ ಸ್ವಚ್ಛತೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಸ್ತುವಾರಿಯಲ್ಲಿ ಈ ಒಂದು ರಂಗಮಂದಿರ ಇಲ್ಲಿ ನಿರ್ವಹಣೆ ಮಾಡಲಾಗಿದೆ. ರಂಗಮಂದಿರದ ಎದುರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ರೂ ಯೂಸ್ ಆಗ್ತಾ ಇಲ್ಲ. ಅಲ್ಲಿ ಏನೇ ಕಸದ ರಾಶಿ ಕಾಣಿಸಿದ್ರು ಅದು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಊಟದ ತಟ್ಟೆಗಳು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಂಗಮಂದಿರದ ಸ್ವಚ್ಛತೆ ಇಲ್ಲಿ ಹಾಳಾಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಗುಬ್ಬಿ ವೀರಣ್ಣ ರಂಗಮಂದಿರ ಸಂಪೂರ್ಣವಾಗಿ ತ್ಯಾಜ್ಯಮಯ ಆಗಿದೆ. ದೃಶ್ಯದಲ್ಲಿ ಈಗ ನೋಡ್ತೀರಿ, ಈ ರಂಗಮಂದಿರ ಸುತ್ತಮುತ್ತ ಎಲ್ಲ ಕಸದ ರಾಶಿ ಹೇಗೆ ಕಾಣ್ತಾ ಇದೆ ಅಂತ. ಪ್ರತಿ ಅಂದ್ರೆ ಒಂದು ವಾರದಲ್ಲಿ 1-2 ಅಥವಾ ಒಂದೊಂದು ತಿಂಗಳಲ್ಲಿ ಶಾಲಾ ಕಾಲೇಜುಗಳ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು, ಇಂತಹ ಕಾರ್ಯಕ್ರಮಗಳು ನಡೆಯುವಂತಹ ಜಾಗ ಇದು. ಆದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಸ್ವಚ್ಛತೆ ಕಾಪಾಡಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಸ್ತುವಾರಿಯಲ್ಲಿ ನಿರ್ವಹಣೆಯಲ್ಲಿ ಇದೆ ಇದು ಈ ರಂಗಮಂದಿರ. ಈ ರಂಗಮಂದಿರ ಎದುರೇ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಆದ್ರೂ ಅಲ್ಲಿ ಅಷ್ಟೊಂದು ಕಸ ಕಾಣಿಸಿದ್ರು ಯಾವುದೇ ತರದಲ್ಲಿ ಅದು ಕಸವು ಬೇರೆ ಕಡೆಗೆ ತೆರವು ಮಾಡುವಂತಹ ಕಾರ್ಯ ಇಲ್ಲಿ ನಡೀತಾ ಇಲ್ಲ. ಕಸವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕು ಅದನ್ನ. ಯಾಕಂದ್ರೆ ಇಲ್ಲಿ ಬಂದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಜನಗಳಿಗೆ ಅದು ಎಷ್ಟು ಬೇಸರ ಉಂಟಾಗತ್ತೆ. ಒಂಥರ ಇದು ಹೇಳ್ಕೊಳ್ಳಿಕ್ಕೆ ಮಾತ್ರ ಒಂದು ರಂಗಮಂದಿರ ಅನ್ನುವಂಥದ್ದು ಅಷ್ಟೇ ಇಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ತುಮಕೂರಿನಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರ ಅಂತಂದ್ರೆ ಬಹಳ ಹೆಸರು ಈ ರಂಗಮಂದಿರಕ್ಕೆ. ಎಲ್ಲಾ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆಸಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇಲ್ಲಿ ಗುಬ್ಬಿ ವೀರಣ್ಣ ಅವರ ಹೆಸರಿಗೆ ಚ್ಯುತಿ ತರುವಂತಹ ಕೆಲಸ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವರ ವರ್ತನೆ ಹೇಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ದೃಶ್ಯದಲ್ಲಿ ನೋಡಿ, ಸುತ್ತಮುತ್ತಲು ಎಲ್ಲ ಅಲ್ಲಿ ಕಾರ್ಯಕ್ರಮ ನಡೆದ್ಮೇಲೆ ಎಲ್ಲ ಊಟದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಎಲ್ಲ ಪ್ಲೇಟ್ಗಳು, ಬಾಟಲ್ಗಳು, ಹಾಗೆ ಪ್ಲಾಸ್ಟಿಕ್ ಗ್ಲಾಸ್ಗಳಾಗ್ಲಿ, ಪ್ಲಾಸ್ಟಿಕ್ ಕವರ್ಗಳಾಗ್ಲಿ ಎಲ್ಲ ಅಲ್ಲೇ ಹಾಕಿ ಹೋಗಿದ್ದಾರೆ. ಅಂದ್ರೆ ಅದನ್ನ ಸ್ವಚ್ಛತೆ ಮಾಡುವಂತ ಕಾರ್ಯಕ್ಕೆ ಯಾರು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ರಂಗಮಂದಿರ ಸಂಪೂರ್ಣವಾಗಿ ತ್ಯಾಜ್ಯಮಯ ಆಗಿದೆ.